ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತೇನಪ್ಪ ಅಂತಂದರೆ ಸಪ್ತ ಶನಿವಾರದ ವ್ರತವನ್ನು ನಮ್ಮ ಮನೆಯಲ್ಲಿ ಮಾಡ್ತಾಯಿದ್ದೀನಿ. ಆ ಪೂಜೆಯ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಸಹ ಈ ಪೂಜೆಯನ್ನು, ಈ ವ್ರತವನ್ನು ಮಾಡಬೇಕು. ತುಂಬ ಒಳ್ಳೆಯದಾಗುತ್ತೆ. ಏನೇ ಮನಸ್ಸಲ್ಲಿರಲಿ, ಆ ದೇವರಿಗೆ ನಾವು ನಿವೇದನೆ ಮಾಡಿಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಪೂರ್ವ ಸಿದ್ಧತೆಯಾಗಿ ನಾವು ಏನು ಮಾಡ್ಕೋಬೇಕು ಅಂತಂದರೆ, ಒಂದು ಮಣೆ ರೆಡಿ ಮಾಡ್ಕೋಬೇಕು. ಆ ಮಣೆಯಲ್ಲಿ ಅಷ್ಟದಳ ಪದ್ಮ ಕಮಲದ ರಂಗೋಲಿಯನ್ನು ಬಿಡಿಸ್ಕೋಬೇಕು. ಇದರ ಜೊತೆಗೆ ಅಕ್ಕಿ ಹಸಿಟ್ಟು, ಹಾಲು, ಬೆಲ್ಲ ಸಿದ್ಧಪಡಿಸ್ಕೋಬೇಕು. ಯಾಕೆ ಅಂತಂದರೆ, ಸಪ್ತ ಶನಿವಾರದ ವ್ರತ ಅಂತಂದ್ರೇ 7 ಅಕ್ಕಿ ಹಿಟ್ಟಿನಿಂದ ಮಾಡಿದ ತಂಬಿಟ್ಟಿನ ದೀಪಗಳು. ಈ ದೀಪಗಳನ್ನ ಹೇಗೆ ಮಾಡ್ಕೋಬೇಕು ಅಂತಂದರೆ, ಅಕ್ಕಿ ಹಸಿಟ್ಟನ್ನ ಚೆನ್ನಾಗಿ ತೊಳೆದು ಒಣಗಿಸಿ ಹಾಕಿಸ್ಕೊಂಬಂದು, ಆ ಅಕ್ಕಿ ಹಸಿಟ್ಟಿಗೆ ಬೆಲ್ಲದ ನೀರನ್ನು ಮಿಕ್ಸ್ ಮಾಡಿ, ಬೆಲ್ಲನ ಹಾಕಿ, ಹಾಲು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕಲಸಿ ಇಟ್ಟಿದ್ದೀವಿ ಅಂತಂದರೆ, ಅದು ಸ್ವಲ್ಪ ಹದ ಆಗಿ ನಾವು ದೀಪವನ್ನು ಮಾಡಿಕೊಂಡು ಅದಕ್ಕೆ ತುಪ್ಪ ಹಾಕಿ 7 ದೀಪಕ್ಕೂ ಬತ್ತಿ ಹಾಕಿ ಸಿದ್ಧಪಡಿಸ್ಕೋಬೇಕು. ಇದಕ್ಕೆ ನಾವು ಅರಿಶಿನ, ಕುಂಕುಮ, ತ್ರಿನಾಮವನ್ನು ಬರ್ಕೋಬೇಕು. 7 ದೀಪಕ್ಕೂ ಬರ್ಕೊಂಡು ತುಪ್ಪ ಹಾಕಿ ದೀಪಗಳನ್ನು ಬೆಳಗ್ಗೆ ಹೂವು ಎಲ್ಲ ಇಟ್ಟು ಸಿದ್ಧಪಡಿಸ್ಕೋಬೇಕು. ಇದಾದ ಮೇಲೆ ಆ ಅಷ್ಟದಳ ಪದ್ಮ ಹಾಕ್ಕೊಂಡಿರ್ತೀವಲ್ಲ, ಅದರ ಮೇಲೆ ನಾವು ಆ ದೀಪಗಳನ್ನು ಇಟ್ಟು ಸ್ವಾಮಿಗೆ ಸಮರ್ಪಣೆ ಮಾಡಿ ಇಡಬೇಕು. ಇದಾದ ಮೇಲೆ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ತುಂಬಾ ಶ್ರೇಷ್ಠವಾದದ್ದು. ಈ ವ್ರತವನ್ನು ಏಕಾದಶಿ ಇಲ್ಲ ಪೌರ್ಣಮಿ ಶನಿವಾರ ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲ ಪೌರ್ಣಮಿ ಸಿಗಲಿಲ್ಲ, ಏಕಾದಶಿ ಸಿಗಲಿಲ್ಲ ಅಂತಂದರೆ ಯಾವುದೇ ಶನಿವಾರ ಆದರೂ ಪರವಾಗಿಲ್ಲ. ಇದರ ಮಧ್ಯದಲ್ಲಿ ನಮಗೇನಾದರೂ ತೊಂದರೆ ಆಯಿತು ಅಂದರೆ ಆವತ್ತು ಬಿಟ್ಟು ಮತ್ತೆ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು. 7 ವಾರ ಮಾಡಬೇಕು. 7 ವಾರ ಆದಮೇಲೆ ಒಂದು ಬಡ್ಡಿ ಆ ಸ್ವಾಮಿಗೆ ಬಡ್ಡಿ ಲೆಕ್ಕವಾಗಿ 8ನೇ ವಾರ ಪೂಜೆಯನ್ನು ಮುಗಿಸ್ಕೋಬೇಕು. ಮೊದಲು ಗಂಧದಿಂದ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಅಲಂಕಾರ ಮಾಡಿಕೊಂಡು, ಕುಂಕುಮವನ್ನು ಇರಿಸಿ, ತುಳಸಿಯನ್ನು ಇಟ್ಟು, ಹೂಮಾಲೆಯನ್ನು ಸಮರ್ಪಣೆ ಮಾಡಿ, ಮತ್ತು ತುಪ್ಪದ ದೀಪಗಳನ್ನು ಬೆಳಕೋಬೇಕು. ವಿಶೇಷವಾಗಿ ಈ 7 ದೀಪ ಅಕ್ಕಿ ಹಸಿಟ್ಟಿಂದ ಮಾಡಿರೋ ದೀಪಗಳು, ತಂಬಿಟ್ಟಿನ ದೀಪಗಳು ಇರಬೇಕು. ಜೊತೆಗೆ 2 ಯಾವುದಾದ್ರೂ ಒಂದು ದೀಪಸ್ತಂಭ ಇಲ್ಲ ದೀಪ ಹಚ್ಚಿಟ್ಕೊಂಡಿರಬೇಕು. ಇದಾದಮೇಲೆ ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಆದಮೇಲೆ ಸ್ವಾಮಿಯ ಅಂಗಪೂಜೆ ಇರುತ್ತೆ. ಅದು ಪುಸ್ತಕ ಸಿಗುತ್ತೆ. ಆ ಪುಸ್ತಕದಲ್ಲಿ ಕೊಟ್ಟಂಗೆ ನಾವು ಮಾಡ್ಕೋಬೇಕು. ಮೊದಲು ಗಂಗೆ ಪೂಜೆ ಮಾಡಬೇಕು. ಗಂಗೆ ಪೂಜೆ ಆದಮೇಲೆ ವಿಘ್ನೇಶ್ವರನ ಪೂಜೆ ಮಾಡ್ಕೋಬೇಕು. ಸ್ವಾಮಿ, ನಾನು ಸಪ್ತ ಶನಿವಾರದ ವ್ರತವನ್ನು ಮಾಡ್ತಾಯಿದ್ದೀನಿ. ಈ ಪೂಜೆಯಲ್ಲಿ ಯಾವುದೇ ತೊಂದರೆ ಇಲ್ಲದೆ, ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ನಡಿಬೇಕು, ನನ್ನ ಕೋರಿಕೆ ನೆರವೇರಬೇಕು ಅಂತ ಹೇಳ್ಬಿಟ್ಟು ವಿಘ್ನೇಶ್ವರನ, ಆಮೇಲೆ ಮನೆ ದೇವ್ರನ್ನ ನೆನೆಸ್ಕೋಬೇಕು. ಇದಾದ ಮೇಲೆ ಗಂಗೆ ಪೂಜೆನ ಮಾಡ್ಕೋಬೇಕು. ಆಮೇಲೆ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಅಮ್ಮ ತಾಯಿ ಜಗಜ್ಜನನಿ ನಮ್ಮ ಮನೆಗೆ ಬಾ ಅಮ್ಮ ಅಂತೇಳಿ ಲಕ್ಷ್ಮೀ ಅಷ್ಟೋತ್ತರ ಮಾಡ್ಕೋಬೋದು. ಲಕ್ಷ್ಮೀ ಕುಂಕುಮಾರ್ಚನೆ ಮಾಡ್ಕೋಬೋದು. ಆಮೇಲೆ ವೆಂಕಟೇಶ್ವರ ಸ್ವಾಮಿನ ಪೂಜೆ ಮಾಡ್ಕೋಬೇಕಾಗತ್ತೆ. ವೆಂಕಟೇಶ್ವರನಿಗೆ ಅಂಗಪೂಜೆ ಮಾಡಬೇಕು, ಮತ್ತು ಅಷ್ಟೋತ್ತರ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ಅಷ್ಟೋತ್ತರ, ಅಂಗಪೂಜೆ ಎಲ್ಲ ವಿಧಿವಿಧಾನಗಳ ಪೂಜೆ ಆದಮೇಲೆ ನಾವು ಈ 7 ದೀಪ ಹಚ್ಚಿರ್ತೀವಲ್ಲ ಅದನ್ನು ಬೆಳಗ್ಕೋಬೇಕು. ನಮ್ಮ ಕೈ ನೋವಾಗೋವರೆಗೂ ಬೆಳಗ್ತಾ ದೇವರನ್ನೇ ನಮ್ಮ ಕಷ್ಟನ ನಿವೇದನೆ ಮಾಡ್ಕೋಬೇಕಾಗತ್ತೆ. ಇದಾದ ಮೇಲೆ ನೈವೇದ್ಯಕ್ಕೆ ನಾವು 7 ಬಾಳೆಹಣ್ಣು ಇಡಬೇಕು. ಯಾವುದೇ ಹಣ್ಣಾಗಲಿ 7 ಇಡಬೇಕು. 7 ಬಾಳೆಹಣ್ಣನ್ನು ದೇವರಿಗೆ ನಿವೇದನೆ ಮಾಡಿದ್ಮೇಲೆ ಧೂಪದ ಕಡ್ಡಿಯನ್ನು ಬೆಳಗ್ಕೋಬೇಕಾಗುತ್ತೆ. ಅದಾದ ಮೇಲೆ ತೆಂಗಿನಕಾಯಿನ ಹೊಡಿಬೇಕಾಗುತ್ತೆ. ತೆಂಗಿನಕಾಯಿ ಹೊಡೆದು ದೇವರಿಗೆ ನಿವೇದನೆ ಮಾಡಿ, ಮತ್ತು ನಾವು ಪಂಚಾರತಿನ ಮಾಡ್ಕೋಬೇಕು, ಏಕಾರತಿನ ಮಾಡ್ಕೋಬೇಕು. ಇದಾದ ಮೇಲೆ ಏಕಾರತಿ ಪಂಚಾರತಿ ಆದಮೇಲೆ ನಾವು ಲಾಸ್ಟ್ ಕರ್ಪೂರ ಬೆಳ್ಕೋಬೇಕು. ಕರ್ಪೂರ ಅಂತಂದರೆ ಪಚ್ಚ ಕರ್ಪೂರ ಸ್ವಾಮಿಗೆ ತುಂಬಾ ಇಷ್ಟ, ಮುಖ್ಯ. ಆ ಅಯ್ಯಪ್ಪನಿಗೆ ಎಷ್ಟು ಪಂಚಕರ್ಪೂರದಲ್ಲಿ ನಾವು ಬೆಳಗಿದ್ರೆ ಅಷ್ಟು ಒಳ್ಳೆಯದಾಗುತ್ತೆ. ಪಚ್ಚ ಕರ್ಪೂರ
ಪಚ್ಚಕರ್ಪೂರ ಅಂತಂದಿಟ್ಕೊಂಡು ನಾವು ಬೆಳ್ಕೋಬೇಕು. ಈ ಪೂಜೆಯಲ್ಲಿ ವಿಶೇಷವಾಗಿ ನಾವು ಶಿವ ಅಷ್ಟೋತ್ರ ಹೇಳ್ಕೊಬೋದು, ವೆಂಕಟೇಶ್ವರ ಅಷ್ಟೋತ್ರ ಹೇಳ್ಕೊಬೋದು, ವಿಷ್ಣು ಅಷ್ಟೋತ್ರ ಹೇಳ್ಕೊಬೋದು, ಮಹಾಲಕ್ಷ್ಮಿ ಅಷ್ಟೋತ್ರ ಹೇಳ್ಕೊಬೋದು, ಸತ್ಯನಾರಾಯಣ ಸ್ವಾಮಿ ಅಷ್ಟೋತ್ರ ಕೂಡ ಹೇಳ್ಕೊಬೋದು ನಮಗೆ ಟೈಮ್ ಇದ್ದರೆ. ಇಲ್ಲ ಅಂತಂದರೆ ವೆಂಕಟೇಶ್ವರ ಅಷ್ಟೋತ್ರ ಹೇಳ್ಕೊಂಡ್ರೆ ಸಾಕಾಗತ್ತೆ. ಇದಾದ ಮೇಲೆ ಸ್ವಾಮಿಗೆ ವಿಶೇಷವಾಗಿ ನಾವು ಏಲಕ್ಕಿ ಮಾಲೆಯನ್ನು ಹಾಕಿದ್ರೆ ತುಂಬ ಒಳ್ಳೆಯದು. ಏಲಕ್ಕಿ ಮಾಲೆ ಅಂತಂದರೆ ಏನಪ್ಪ ಅಂತಂದರೆ 27 ನಕ್ಷತ್ರಗಳು ನಮಗೆ ಇರೋದು. ಅದೇ ಥರ 27 ಏಲಕ್ಕಿನ ತಗೊಂಬಂದು ಚೆನ್ನಾಗಿರೋದು ಒಂದು 2 ನಿಮಿಷ ಹಾಲಲ್ಲೋ ನೀರಲ್ಲೋ ನೆನೆಸ್ಬಿಟ್ಟು ಒಂದು ಅರಿಶಿನ ದಾರವನ್ನು ಮಾಡಿಕೊಂಡು ನಾವು ಸೂಜಿನಲ್ಲಿ ನಾವು ಹೂವು ಪೋಣಿಸ್ತೀವಿ ನೋಡಿ, ಆ ಥರ ಪೋಣಿಸಿ ವೆಂಕಟೇಶ್ವರ ಸ್ವಾಮಿಗೆ ಹಾಕಿದ್ರೆ ತುಂಬಾ ಒಳ್ಳೆಯದು. ಆ ಸ್ವಾಮಿಗೆ ತುಂಬ ಇಷ್ಟ ಅಂತೆ. ಇದೇ ಥರ ನಾವು 27 ವಾರ ನಾವು ಸ್ವಾಮಿಗೆ ಫ್ರೆಶ್ ಆಗಿ ತಗೊಂಬಂದು ನೆನೆಸಿ ಒಲೆದು ಹಾಕಿ ಪೂಜೆ ಮಾಡಿಕೊಂಡ್ರೆ ನಮ್ಮ ಸಂಕಷ್ಟಗಳು ಪರಿಹಾರ ಆಗುತ್ತೆ. ನಾವೇನು ಅಂದ್ಕೊತೀವೋ ಅದು ಆಗುತ್ತೆ ಅಂತ ಹೇಳ್ತಾರೆ. ನಾವು ವಿಶೇಷವಾಗಿ ಸಪ್ತ ಶನಿವಾರದ ವ್ರತವನ್ನು ಮಾಡಿದಾಗೆ ಹಾಕಬೇಕು ಅಂತೇನಿಲ್ಲ. ಯಾವಾಗ ಬೇಕಾದರೂ ಪ್ರತಿ ಶನಿವಾರ ನಮಗೆ ಶಕ್ತಿಯಾನುಸಾರ ಶಕ್ತಿ ಇದ್ದರೆ ತೊಗೊಂಬಂದು ಹೊಲಿದು ಹಾಕಿ ಸ್ವಾಮಿಗೆ ನಿವೇದನೆ ಮಾಡಿಕೊಂಡು ಸಂಜೆ ಶನಿವಾರ ಸೂರ್ಯಾಸ್ತಕ್ಕೆ ಮುಂಚೆನೇ ದೀಪ ಬೆಳಗಿ ತುಪ್ಪದ ದೀಪ ಬೆಳಗಿ ಅಷ್ಟೋತ್ರ ಹೇಳ್ಕೊಂಡ್ರು ಕೂಡ ಸ್ವಾಮಿ ತುಂಬ ಖುಷಿ ಪಡ್ತಾರಂತೆ. ಇದಾದ ಮೇಲೆ ಲಕ್ಷ್ಮಿಯನ್ನು ಎಷ್ಟು ಪೂಜೆ ಮಾಡಿದ್ರೆ ವಿಷ್ಣು ಅಷ್ಟು ಸಂತೋಷ ಪಡ್ತಾರಂತೆ. ವೆಂಕಟೇಶ್ವರ ಸ್ವಾಮಿನ ಎಷ್ಟು ಆರಾಧನೆ ಮಾಡಿದ್ರೆ ಲಕ್ಷ್ಮಿ ಕೂಡ ಅಷ್ಟೇ ಸಂತೋಷ ಪಡ್ತಾಳಂತೆ. ಇವರಿಬ್ಬರನ್ನೂ ನಾವು ಆರಾಧನೆ ಮಾಡಿದ್ರೆ ನಮ್ಗೆ ಇನ್ನೇನು ಕೊರತೆನೇ ಇರಲ್ಲ. ಇದಾದ ಮೇಲೆ 7 ವಾರ ಇದೇ ಪ್ರತಿ ಸಲ ಹೀಗೆ ಮಾಡ್ಕೋಬೇಕು. 7 ವಾರ ಆದ ಮೇಲೆ 8ನೇ ವಾರ ಹೌದು, ನೈವೇದ್ಯಕ್ಕೆ ನಾವಿನ್ನು ಏನಿಡಬೇಕು ಅಂತಂದರೆ ಹೆಸರುಬೇಳೆ, ಬೆಲ್ಲದ ಪಾನಕವನ್ನು ಕಡ್ಡಾಯವಾಗಿ ಪ್ರತಿ ವಾರವೂ ಸ್ವಾಮಿಗಿಡ್ತಾ ಬರಬೇಕು. ಆಮೇಲೆ ಅದನ್ನು ನಾವು ದೇವರಿಗೆ ಸಮರ್ಪಣೆ ಆಗಿ ಪೂಜೆ ಎಲ್ಲ ಆದಮೇಲೆ ನಾವು ತೊಗೋಬೋದು, ಪ್ರಸಾದವಾಗಿ ಎಲ್ಲರೂ ತೊಗೋಬೋದು. ಈ ಪೂಜೆಗೆ ಮನೆಯಲ್ಲಿ ಯಜಮಾನರು, ಮಕ್ಕಳು ಎಲ್ಲರೂ ಇದ್ದರೂ ಕೂಡ ತುಂಬ ಒಳ್ಳೆಯದು. ನಾವು ಬ್ರಾಹ್ಮಣರೇ ಮಾಡಬೇಕು ಅಂತೇನಿಲ್ಲ. ನಾವು ಕಾಯ ವಾಚ ಮನಸ ಕರ್ಮಣ ಸ್ವಾಮಿನ ಪೂಜೆ ಮಾಡಿದ್ರೆ ಸ್ವಾಮಿ ನಮಗೆ ಒಲಿತಾರೆ, ಒಳ್ಳೆಯದೇ ಮಾಡ್ತಾರೆ. ಪೂಜೆಯಲ್ಲಿ ನಂಬಿಕೆ ವಿಶ್ವಾಸನ ಇಡಬೇಕು. ಸ್ವಾಮಿ ಭಗವಂತ ಇದ್ದಾರೆ ನಮ್ಮ ಪಾಲಿಗೆ ಅಂತೇಳಿ ನಾವು ನಂಬಿ ಪೂಜೆ ಮಾಡಬೇಕು. ಹಾಗೆ ಮಹಾಲಕ್ಷ್ಮಿಗೆ ಕಾಯಿಸಿದ ಹಾಲನ್ನು ಸ್ವಲ್ಪ ಸಕ್ಕರೆ ಹಾಕಿ ಇಟ್ಟರೆ ತುಂಬ ಒಳ್ಳೆಯದು. ಇಷ್ಟೆಲ್ಲ ಆದಮೇಲೆ 8ನೇ ವಾರ ವಿಶೇಷವಾಗಿ ನಾವು ಸಿಹಿ ಪೊಂಗಲ್ ಮಾಡಿ ದೇವ್ರಿಗಿಟ್ಟು, ಹೆಸರುಬೇಳೆ ಮಾಡಿ, ಪಾನಕ ಮಾಡಿ, ಹಾಲು ಕಾಯಿಸಿ ಇಟ್ಟು ಷೋಡೋಪಚಾರ ಪೂಜೆಗಳು ಇಲ್ಲ ಪಂಚೋಪಚಾರ ಪೂಜೆಗಳು ಮಾಡಿ ದೇವರಿಗೆ ಯಥಾಶಕ್ತಿ ನಾವು ಸಪ್ರೇಟಾಗಿ ಇಟ್ಕೊಂಡು ವೆಂಕಟರಮಣ ಸ್ವಾಮಿನ ಮಾಡ್ಬೋದು. ಆದರೆ ನಾವು ದೇವ್ರ ಮನೆಯಲ್ಲಿಟ್ಟು ಮಾಡೋದ್ರಿಂದ ತುಂಬ ಒಳ್ಳೆಯದು, ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ. ಇಷ್ಟೆಲ್ಲ ಆದಮೇಲೆ 8ನೇ ವಾರ ಒಂದು 5 ಮುತ್ತೈದೆಯರಿಗೆ ಇಲ್ಲ ಒಂದು 9 ನಮ್ಮ ಶಕ್ತಾನುಸಾರ ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಬಳೆ ಹೆಸರುಬೇಳೆ ಪಾನಕ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ಪಡೆದ್ರೆ ಒಳ್ಳೆಯದಾಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ನಾವು ಏನು ಮನೆ ಕಟ್ಟೋದಕ್ಕೆ ಬೇಡ್ಕೊತಾ ಇದ್ದೀವಾ, ಈ ಶನಿವಾರ ಸಪ್ತ ಶನಿವಾರದ ವ್ರತ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ, ಮದುವೆ ಆಗಬೇಕಾ ಮಕ್ಕಳಾಗಬೇಕಾ ಅಂತಂದರೆ ಮನೆ ಕಟ್ಕೋಬೇಕು ಅಂತಂದರೆ ಒಂದು ಪುಟ್ಟ ಮನೆ ತೊಗೊಂಬಂದು ದೇವ್ರ ಹತ್ರ ಇಟ್ಟು 7 ವಾರವೂ ಪೂಜೆ ಮಾಡಬೇಕು, 8ನೇ ವಾರವೂ ಪೂಜೆ ಮಾಡಬೇಕು. ಮತ್ತು ಇಲ್ಲ ಮದುವೆ ಆಗಬೇಕು, ಒಂದು ಅರಿಶಿನ ಕೊಂಬುಗೆ ಅರಿಶಿನ ದಾರ ಕಟ್ಟಿಬಿಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಬೇಕು. ಇಲ್ಲ ಆರ್ಥಿಕ ಸಂಕಷ್ಟಗಳು ಎಲ್ಲ ಇದಾಗಬೇಕು, ಪರಿಹಾರ ಆಗಬೇಕು ಅಂತಂದರೆ ಒಂದು ಮುಡಿಪಲ್ಲಿ 11 ರೂಪಾಯೋ 16 ರೂಪಾಯೋ ಇಲ್ಲ 108 ರೂಪಾಯೋ ಇಲ್ಲ 116 ರೂಪಾಯೋ ಇಟ್ಟು ಇಲ್ಲ 101 ರೂಪಾಯಿ ಇಟ್ಟು ಮುಡಿಪು ಕಟ್ಟಿ ಸ್ವಾಮಿ ಪಾದಗಳ ಹತ್ರ ಇಟ್ಟು ನಮ್ಮ ಕಷ್ಟ ಪರಿಹಾರ ಮಾಡಪ್ಪ ಅಂತೇಳಿ ಪೂಜೆ ಮಾಡಿ ಮುತ್ತೈದರಿಗೆಲ್ಲ ಬಾಗಿನ ಎಲ್ಲ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಅವ್ರಿಗೆ ಪ್ರಸಾದಗಳೆಲ್ಲ ಕೊಟ್ಟು ಅವರ ಆಶೀರ್ವಾದ ಪಡೆದಿದ್ದಾದಮೇಲೆ ಇದನ್ನು ನಾವು ಏನು ಮಾಡಬೇಕು, ಇಟ್ಟಿರೋ ಆ ಮುಡಿಪನ್ನು ಅಂತಂದರೆ ನಮ್ಗೆ ಅನುಕೂಲ ಇದ್ದರೆ ತಿರುಪತಿಗೆ ಹೋಗಿ ಹುಂಡಿಯಲ್ಲಿ ಹಾಕ್ಬೋದು. ತಿರುಪತಿಗೆ ಹೋಗೋಕ್ಕಾಗಿಲ್ಲ ಅಂತಂದರೆ ನಮ್ಗೆ ಸಮೀಪದಲ್ಲಿರುವ ಯಾವುದೇ ಒಂದು ದೇವಸ್ಥಾನಕ್ಕಾದರೂ ಆಗಲಿ ಹೋಗಿ ಹುಂಡಿಯೆಲ್ಲ ಹಾಕಿಬಿಟ್ಟು, ನನ್ನಪ್ಪ ನಿನ್ನ ಸಾನ್ನಿಧ್ಯಕ್ಕೆ ಬರೋಕ್ಕಾಗ್ತಿಲ್ಲ, ಇದೇ ನಿನ್ನ ಸಾನ್ನಿಧ್ಯ, ಇದೇ ನಿನ್ನ
ನೀನು ಎಲ್ಲೂ ಇದೆಯಾ ಅಂತ ಹೇಳ್ಬಿಟ್ಟು ಉಂಡೆಗೆ ಹಾಕಿದ್ರೆ ನಾವು ಅಲ್ಲಿಗೆ ಹೋಗಿ ಬಂದಷ್ಟು ಪುಣ್ಯನೇ ನಮಗೆ ಪ್ರಾಪ್ತಿಯಾಗತ್ತೆ. ನೋಡಿ, ಸಪ್ತ ಶನಿವಾರದ ವ್ರತದಲ್ಲಿ ಯಾವುದೇ ಆಡಂಬರವಿಲ್ಲ, ಏನಿಲ್ಲ. ನಮಗೆ ಶಕ್ತಿ ಇತ್ತ ಹಣ್ಣುಗಳೆಲ್ಲ ಜಾಸ್ತಿ ಇಡ್ಬೋದು, 7 ಥರದ ಹಣ್ಣುಗಳಿಡ್ಬೋದು, 7 ಥರದ ಹೂಗಳಿಡ್ಬೋದು, ವಿಜೃಂಭಣೆಯಿಂದ ಮಾಡ್ಬೋದು. ಇಲ್ಲ, ಒಂದು ತೆಂಗಿನಕಾಯಿ ಹೊಡೆದ್ರೂ ಸಾಕು, 7 ಹೂಗಳಿಟ್ಟು ಒಂದು ತುಳಸಿ ಮಾಲೆ ಹಾಕಿದ್ರೂ ಸಾಕು, ಸ್ವಾಮಿ ತೃಪ್ತರಾಗ್ತಾರೆ, ಸಂತೃಪ್ತರಾಗ್ತಾರೆ. ಭಗವಂತ ಕಣ್ಣೆತ್ತಿ ನೋಡ್ತಾನೆ. ನಾವು ಯಾವುದೇ ಪೂಜೆಯನ್ನು ಭಯದಿಂದ ಮಾಡೋದಲ್ಲ, ಭಕ್ತಿ ಶ್ರದ್ಧೆಯಿಂದ ಆ ದೇವರಲ್ಲಿ ವಿಶ್ವಾಸ ನಂಬಿಕೆ ಇಟ್ಟು ಮಾಡಿದ್ರೆ ದೇವರು ನಮ್ಮನ್ನು ಕಾಯ್ತಾರೆ. ಇದು ತುಂಬ ವಿಶೇಷವಾದ ವ್ರತ, ತುಂಬ ಸುಲಭವಾದ ವ್ರತ. ಎಲ್ಲ ಮುತ್ತೈದೆಯರು ಮಾಡಿರಿ. ಈ ಪೂಜೆಯನ್ನು ನಾವು ಉಪವಾಸವಿದ್ದು ಮಾಡಿದ್ರೆ ತುಂಬ ಒಳ್ಳೆಯದು. ಆಗಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಮಾಡಿದ್ರೆ ಏನು ತೊಂದರೆ ಇಲ್ಲ. ಅದರ ಜೊತೆಗೆ ನಾವು ವಿಷ್ಣು ಸಹಸ್ರನಾಮ ಪಠನೆ ಮಾಡಿಕೊಂಡ್ರು ಕೂಡ ತುಂಬ ಒಳ್ಳೆಯದು. ಇಲ್ಲ ಆಡಿಯೋ ಕ್ಲಿಪ್ ಕೇಳಿದ್ರು ಕೂಡ ತುಂಬ ಒಳ್ಳೆಯದಾಗತ್ತೆ. ಜೊತೆಗೆ ನಾವು ಅರ್ಚುತ ಅನಂತ ಗೋವಿಂದ ಅಂತ ಪೂಜೆನ ಮುಗಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಕೃಷ್ಣ ಅರ್ಪಣಮಸ್ತು. ನಮಸ್ತೆ ಫ್ರೆಂಡ್ಸ್.